ಪಾಂಡವಪುರ ತಾಲೂಕಿನ ವನಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎಟಿ ಮಂಜು ಆಯ್ಕೆಯಾದರು. ಒಟ್ಟು 17 ಸದಸ್ಯರ ಬಲವನ್ನು ಹೊಂದಿರುವ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು 11 ಹಾಗೂ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ಸದಸ್ಯರು 6 ಜನ ಇದ್ದಾರೆ. ಜೆಡಿಎಸ್ ಪಕ್ಷದಲ್ಲಿನ ಅಧಿಕಾರ ಒಡಂಬಡಿಕೆ ಸೂತ್ರದನ್ವಯ ಉಪಾಧ್ಯಕ್ಷ ಕೆಎಸ್ ರವಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಿಗದಿಯಾಗಿತ್ತು. ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎಟಿ ಮಂಜು ಹಾಗೂ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿ ರಮೇಶ್ ನಾಮಪತ್ರ ಸಲ್ಲಿಸಿದ್ದರು. ಬಳಿಕ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎಟಿ ಮಂಜು ಅವರು ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿ ರಮೇಶ್ ಅವರನ್ನು 10-6 ಮತಗಳಿಂದ ಪರಾಭವಗೊಳಿಸಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. 1 ಮತ ತಿರಸ್ಕೃತಗೊಂಡಿತ್ತು. ಚುನಾವಣಾಧಿಕಾರಿಗಳಾಗಿ ನೀರಾವರಿ ಇಲಾಖೆ ವಿಸಿ ವಿಭಾಗದ ಎ ಜಯರಾಮ್ ಕಾರ್ಯನಿರ್ವಹಿಸಿದರು. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ನೂತನ ಉಪಾಧ್ಯಕ್ಷ ಎಟಿ ಮಂಜು ಮಾತನಾಡಿ, ನನ್ನ ಆಯ್ಕೆಗೆ ಕಾರಣರಾದ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಮೂಲ ಸೌಕರ್ಯ ಒದಗಿಸುತ್ತೇನೆ ಎಂದು ತಿಳಿಸಿದರು. ಈ ವೇಳೆ ಅಧ್ಯಕ್ಷೆ ಪುಟ್ಟಲಿಂಗಮ್ಮ, ಸದಸ್ಯರಾದ ಕೆಎಸ್ ರವಿ, ಛಾಯಾ, ಎಚ್ಎಸ್ ಜವರಯ್ಯ, ರತ್ನಮ್ಮ, ರಮೇಶ್, ಇಂದ್ರ, ಭಾಗ್ಯಲಕ್ಷ್ಮಿ, ಎಸ್ ದಿವ್ಯಾ, ಮಹಾದೇವಸ್ವಾಮಿ, ಬಿಎಸ್ ಶಿವಣ್ಣ, ಬಿಸಿ ಚಂದ್ರಶೇಖರಯ್ಯ, ಮಂಗಳಮ್ಮ, ಸಿದ್ದರಾಜು, ಶಾಂತಮ್ಮ, ಶಂಕರ, ಪಿಡಿಒ ಪಿಸಿ ಕುಮಾರ್, ಜೆಡಿಎಸ್ ಮುಖಂಡರಾದ ಎಸ್ಟಿ ನಾಗಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಅಲ್ಪಳ್ಳಿ ಗೋವಿಂದಯ್ಯ, ಬೇಬಿ ಮಹದೇವಪ್ಪ, ನಾಗರಾಜು, ಯೋಗೇಶ್, ಕಣಿವೆಕೊಪ್ಪಲು, ಸ್ವಾಮಿಗೌಡ, ರವಿ, ಲಾರಿ ಮಾಲೀಕ ಯೋಗೇಶ್, ಬಿಸಿ ತಮ್ಮಯ್ಯ, ಎಸ್ವಿ ನಾಗೇಗೌಡ, ಬಿವಿ ಮಂಜುನಾಥ್ ಇತರರಿದ್ದರು. ವನಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ತೆರವಾಗಿದ್ದ ಸ್ಥಾನಕ್ಕೆ ಉಪಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನನ್ನ ಎಲ್ಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಎಲ್ಲರಿಗೂ ನನ್ನ ಮೊದಲೇ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಆಯ್ಕೆಗೆ ವರಿಷ್ಠರಾದಂಥ ಸಿಎಸ್ ಪುಟ್ಟಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳನ್ನು ಯಾವುದೇ ತಾರತಮ್ಯ ಇಲ್ಲದೆ ಅವರ ಜೊತೆ ಒಂದು ಶಾಂತಿಯುತ ಸಹಬಾಳ್ವೆಯಿಂದ ಎಲ್ಲವನ್ನು ಮೂಲಭೂತ ಸೌಕರ್ಯ ಕೊಡುವುದಾಗಿ ಇದರ ರೀತಿ ಎಲ್ಲರಿಗೂ ಒಂದೇ ರೀತಿ ನನ್ನ ಭಾವನೆಯನ್ನು ತಿಳಿಸ್ತಾ ಇದ್ದೀನಿ. ಇವತ್ತೇನು ವನಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಉಪಾಧ್ಯಕ್ಷ ಸ್ಥಾನ ತೆರವಾಗಿತ್ತು. ಆ ಸ್ಥಾನಕ್ಕೆ ಚುನಾವಣೆ ನಡೆದು ಅಲ್ಪಳ್ಳಿ ಎಟಿ ಮಂಜೂರವರು ಇವತ್ತು ಆಯ್ಕೆಯಾಗಿದ್ದಾರೆ. ನಮ್ಮ ಸ್ನೇಹಿತರು ಅವರಿಗೆ ಮೊದಲು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಾವೆಲ್ಲ 17 ಜನ ಇದ್ದೀವಿ. ಇವತ್ತು ಎಲ್ಲ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಅವ್ರ ಕಾರ್ಯವನ್ನು ನಿರ್ವಹಿಸಲಿ ಅಂತ ಅವ್ರಿಗೆ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ದೂರ ಜನ ಇರುತ್ತೆ. ತಗೊಬರೇ ಯಾರುಗಳ